ಸೊ ಇದೆಲ್ಲ ಯಾಕೆ ಪ್ಯಾನಿಕ್ ಆಗಿ ನಾಳೆ ಬೇಕಾಗದ್ದು ಇವತ್ತೇ ಹೋಗೋದು, ಸೆಪ್ಟೆಂಬರ್ ಅಲ್ಲಿ ಬೇಕು ಅಂದ್ರೆ ಇವತ್ತೇ ಹೋಗೋದು, ಈ ತರದೆಲ್ಲ ಆಗ್ತಾ ಇದೆ. ಇದೆಲ್ಲ ಆಗದೆ ಇದ್ರೆ ಯಾವ ಗಲಾಟೆ ಇಲ್ದಂಗೆ ನೋಡ್ಕೋತೀವಿ. ಇವತ್ತು ಸಹ ನಾನು ಸಾಯಂಕಾಲ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡೋ ಪ್ರಯತ್ನ ಮಾಡಿ. ನಾವೇನು ಸ್ಟ್ರೈಕ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರೇನು ಮಾಡಲಿಲ್ಲ. ಜನ ಎಲ್ಲ ಬೀದಿ ಬಂದು ರೈತರು ಸ್ಟ್ರೈಕ್ ಮಾಡಿದಾಗ ನಾವು ವಿರೋಧ ಪಕ್ಷವಾಗಿ ನಾವು ಮಾಡಬೇಕು ನೋಡಿ. ಅವ್ರು ಮಾಡಿಲ್ಲ ಅಂದ್ರೆ ನಾವ್ ಹೆಂಗೆ? ಆಯ್ತು ಅದು ಮುಗಿಸಿ, ಆಯ್ತಲ್ಲ, ಕ್ಲಾರಿಫಿಕೇಶನ್ ಕೊಟ್ಟರಲ್ಲ, ಮುಗಿತಲ್ಲ. ಅಲ್ಲ ಆಯ್ತು, ಈಗ ನೆಕ್ಸ್ಟ್ ನೀವು ಗೊಬ್ಬರ ಕೊಟ್ಟರೆ ಗೊಬ್ಬರ ಕೊಡೋರು ನೀವು, ಕೇಂದ್ರದಿಂದ ಗೊಬ್ಬರ ಕೊಡೋರು ನೀವು, ನೀವೇ ಸ್ಟ್ರೈಕ್ ಮಾಡೋದ? ನೀವೇ ಸ್ಟ್ರೈಕ್ ಮಾಡ್ತೀರಿ. ಕೇಂದ್ರ ಗೊಬ್ಬರ ಕೊಡ್ರಿ. ಮ್ಯಾನೇಜ್ ಮಾಡಬೇಕಾಗಿತ್ತು. ಮುಗಿಸ್ಬಿಡ್ತೀನಿ ನೋಡಿ, ಇಲ್ಲ ನೋಡಿ, ಗಮನ ಸೆಳೆಯುವ ಸೂಚನೆ. 96,000 ನಿಮ್ಮ ಹತ್ರ ಇದೆ. 96,000 ಇದ್ರು ಮ್ಯಾನೇಜ್ ಬಾಲಕೃಷ್ಣ ಅವರೇ, ಮ್ಯಾನೇಜ್ ಮಾಡದೆ 77,000 ಕೊಟ್ರೆ 2,77,000 ಕೊಟ್ರೆ ಇದಕ್ಕಿಂತ ಕಳಿಸ್ತೀವಿ. 2,77,000 ಎಲ್ಲ ಕಳ್ಸರ್. ಹಾಸನ ಜಿಲ್ಲೆದು ಈಗ ಮೆಕ್ಕೆಜೋಳ ತುಂಬ ನೀವು ಬಿಟ್ಕೊಡಿ ನೋಡಿ, ಅದಕ್ಕೆ ಉತ್ತರನೇ ಇಲ್ಲ. ಸರ್ ಅಧ್ಯಕ್ಷರೇ ಒಂದ್ ನಿಮಿಷ ನಿಜಾಂಶನ ಈಗ ಅಧ್ಯಕ್ಷರೇ, ಪ್ರತಿ ಅಂಕಿ ಅಂಶ ಕೊಟ್ಟೆ. ನಾನು ಯಾಕೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ಒಂದ್ ನಿಮಿಷಪ್ಪ ಪ್ಲೀಸ್, ಟೀಕೆ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಎಲ್ಲಾ ವಿಚಾರದಲ್ಲಿ ರಾಜಕಾರಣದಲ್ಲಿ ಎಷ್ಟೋ ಅನ್ಯಾಯ ಆಗಿದೆ. ಮಾದಾಯಿನಲ್ಲಿ ಏನಾಗಿದೆ, ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಏನು ಕೊಟ್ಟಿಲ್ಲ, ಮತ್ತು ಟ್ಯಾಕ್ಸ್ ಅಲ್ಲಿ ಏನು ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ಕೇಂದ್ರ ಸರ್ಕಾರ ಆಲ್ಮಟ್ಟಿನಲ್ಲಿ ಏನು ವ್ಯತ್ಯಾಸ ಇದೆ. ಕಳೆದ 2 ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಈ ನಬಾರ್ಡಲ್ಲಿ ಲಾಸ್ಟ್ ಟೈಮ್ ಎಷ್ಟು ಕಡಿಮೆ ಕೊಟ್ಟರು, ರೈತರಿಗೆ ಕೊಡ್ತಕ್ಕಂಥ ನಬಾರ್ಡ್ ಯೋಜನೆಯಲ್ಲಿ ಎಷ್ಟು ಹಣ ಕಡಿಮೆ ಕೊಟ್ಟರು. ಇದೆಲ್ಲ ಇದ್ರೂ ನಾವು ಯಾಕೆ ಸಾಫ್ಟ್ ಆಗಿದ್ದೀವಿ ಅಂದ್ರೆ ಘರ್ಷಣೆಗೆ ಹೋಗಿ ನಮ್ಮ ರಾಜ್ಯದ ರೈತರಿಗೆ ತೊಂದರೆ ಆಗೋದು ಬೇಡ ಅಂತಿದ್ದು. ಇವರು 2,77,000 ಕೊಟ್ರೆ ಇವತ್ತು ಅವ್ರ ಮನೆಗೂ 5 ಮೂಟೆನ ಎಕ್ಸ್ಟ್ರಾ ಕಳ್ಸಿಕೊಡ್ತೀವಿ. 2,77,000 ಕೊಟ್ರೆ ಮನೆಗೂ 5 ಮೂಟೆನ ಕಳಿಸ್ತೀವಿ. ರೈತರು ಪ್ರಾಮಾಣಿಕವಾಗಿ ರೈತರು ಗಲಾಟೆಗೆ ರೆಡಿ ಇಲ್ಲ. ಇವರು ಅದನ್ನ ಬೇಕು ಅಂತ ಪ್ರವೋಕ್ ಮಾಡಿ ಇವತ್ತು ನನ್ನ ಹತ್ರ ಖಾಸಗಿಯಾಗಿ ಮಾತಾಡ್ತಾರೆ. ಜ್ಞಾನೇಂದ್ರ ಅವರು, ನಮ್ಮ ಶಿವಮೊಗ್ಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್, ಬಟ್ ಆದರೆ ನಾವು ಅಲ್ಲಿ ರೈಸ್ ಮಾಡಿಬಿಟ್ಟಿದ್ದೀವಿ, ನಮ್ಮ ಅಧ್ಯಕ್ಷರು ಸ್ಟ್ರೈಕ್ ಮಾಡಿಬಿಟ್ಟಿದ್ರು, ನಾನು ಇವತ್ತು ಇಲ್ಲಿ ರೈಸ್ ಮಾಡದೇ ಇದ್ರೆ ತಪ್ಪಾಗುತ್ತಲ್ಲ ಅಂತ. ಈ ಥರದ ಮನಸ್ಥಿತಿ ಇಟ್ಕೊಂಡು ಮಾಡೋವಂಥ ಬಿಜೆಪಿಯವ್ರಿಗೆ, ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದ ಮಲತಾಯಿ ತೋರ್ತಕ್ಕಂಥವ್ರಿಗೆ ನಾವು ಯಾವ ರೀತಿ ಹೇಳೋಕ್ಕಾಗುತ್ತೆ ಇದನ್ನ? ಆಮೇಲೆ ನಾನು ಮಂತ್ರಿಯಾಗಿ 28 ಜನ ಮತ್ತು ರಾಜ್ಯಸಭಾ ಮೆಂಬರ್ಗೆ 2 ಜನಕ್ಕೆ ಪತ್ರ ಬರೆದಿದ್ದೀವಿ, ಕಾಪಿ ಇದೆ, ಕಳಿಸ್ಕೊಡ್ತೀನಿ ನಿಮಗೆ. ಮಂತ್ರಿಗಳಿಗೆ ಲೆಟರ್ ಬರೆದಿದ್ದೀವಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಮಧ್ಯಪ್ರದೇಶದಲ್ಲಿ. ಅವರಿಗೆ ನಾನೇ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿದ್ದೀನಿ. ಅದಲ್ಲದೆ ನಾನು 3-4 ಸಾರಿ ಈ ವಿಚಾರದಲ್ಲಿ ಫೋನಲ್ಲಿ ಮಾತಾಡಿದ್ದೀನಿ. ಇನ್ನೂ ಇವರಿಗೆ ನಾವು ರಾಜಕಾರಣ ಮಾಡಲ್ಲ ಅಂತಾರಲ್ಲ, ವಾಕೌಟ್ ಮಾಡ್ತಾರಲ್ಲ, ಇಷ್ಟೊಂದೆಲ್ಲ ಅವ್ರು ಕೇಳಿರ್ತಕ್ಕಂಥ ವಿಚಾರಕ್ಕೆ ಎಲ್ಲಾ ಕ್ಲಾರಿಫಿಕೇಶನ್ ಕೊಟ್ಟರು. ಇವ್ರ ಮನಸ್ಥಿತಿ ಏನಿದೆ, ಯಾವುದೂ ಅವ್ರು ನಮ್ಮ ಸರ್ಕಾರನ ಟೀಕೆ ಮಾಡ್ಲಿಕ್ಕಾಗಲ್ಲ, ಯಾವುದೂ ಸಹ ಭದ್ರಾಗಿ ನಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಯಾವುದೋ ಒಂದು ಸಿಕ್ಕದನ್ನ ಗಾಳಿಲಿ ಗುಂಡೋಡಿಯೋ ತರ ಈ ರಾಜಕಾರಣ ಮಾಡೋರಿಗೆ, ಬಿಜೆಪಿಯವ್ರಿಗೆ, ರಾಷ್ಟ್ರದ ಬಿಜೆಪಿ ಆಗಲಿ ರಾಜ್ಯದ ಬಿಜೆಪಿ ಆಗಲಿ, ಇವರಿಗೆ ಈ ರಾಜ್ಯದ ಜನರೇ ರಾಷ್ಟ್ರದ ಜನರೇ ಬುದ್ಧಿ ಕಲಿಸ್ಬೇಕೇ ವಿನ ನಾವ್ಯಾರು ಸಹ ಇವ್ರಿಗೆ ಬುದ್ಧಿ ಕಲಿಸಕ್ಕಾಗಲ್ಲ. ಈಗ ಬಿಲ್ ಮಂಡಿಸುವುದು, ಒಂದೇ ನಿಮಿಷ ಮಂಡಿಸಲ ಮುಖ್ಯಮಂತ್ರಿಗಳ ಪರವಾಗಿ 2025ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕ ಮಂಡಿಸಲಾಗಿದೆ. 20 ಸಾಲ ಕರ್ನಾಟಕ ಸಂವಾದ ಸಹಕಾರ ತಿದ್ದುಪಡಿ. ಸನ್ಮಾನ್ಯ ಅಧ್ಯಕ್ಷರೇ,
2025ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ.